ಲೋಹಿಯಾ ಒಂದು ಮಾತಾಡ್ತಾ ಇರ್ತಾರೆ, ಜಾತಿ, ಹಣ ಮತ್ತು ಇಂಗ್ಲಿಷು ಮೂರಲ್ಲಿ ಎರಡಿದ್ರೆ ಸಾಕು ಅವನು ಈ ದೇಶ ರಾಜಕೀಯ ನಾಯಕ ಆಗ್ತಾನೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರು ನೆಹರೂನ್ ತಮಾಷೆ ಮಾಡ್ತಾರೆ, ಇವ್ರಿಗೆ ಮೂರು ಇತ್ತು ಅಂತ. ಜಾತಿನೂ ಇತ್ತು, ಹಣನೂ ಇತ್ತು, ಇಂಗ್ಲಿಷು ಇತ್ತು. ಈಗ ಇಂಗ್ಲಿಷ್ ಇಲ್ಲದೆ ಇರ್ಬೋದು, ಆದರೆ ಜಾತಿ ಮತ್ತು ಹಣ ಕಡ್ಡಾಯ. ಅವೆರಡೂ ಇದ್ರೆ ನೀವು ರಾಜಕೀಯ ನಾಯಕರ ಆಗ್ಬಾರ್ದು. ಸರ್, ನಾವು ಇದುವರೆಗೂ ಕಂಡು ಕೇಳರಿಯದ ಜಾತಿಗಳ ಬಗ್ಗೆ ನೀವು ಲೇಖನಗಳನ್ನ ಬರಿತಾ ಇದ್ದೀರಿ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ. ಇಷ್ಟು ದಿನ ಅವ್ರನ್ನ ಯಾಕೆ ಸರ್ ಗುರುತಿಸಿರಲಿಲ್ಲ ಸರ್ಕಾರಗಳು? ಅವ್ರಿಗೆ ಇಷ್ಟೊಂದು ಸಮಸ್ಯೆ ಇದೆ ಅಂತ ಈ ಸರ್ಕಾರಗಳಿಗೆ ಗೊತ್ತಿಲ್ವಾ? ಅಥವಾ ನಮ್ಮ ಅಧಿಕಾರಶಾಹಿ ಅಲ್ಲಿ ತನಕ ಹೋಗಲ್ವಾ? ಸರ್, ಇದು ನಮ್ಮ ಜಾತಿ ಪಠ್ಯಗಳು ಬಂದವಲ್ಲ ಸರ್, ಅದು ಮಿಲ್ಲರ್ ಕಮಿಷನ್ ಆದಾಗ ಏನಾಯಿತು, ಅವರು ಬರೀ ಏನು ಮಾಡಿದ್ರು, ಎರಡು ವರ್ಗಗಳನ್ನು ಮಾತ್ರ ಮಾಡಿದ್ರು, ಬ್ರಾಹ್ಮಣ ಮತ್ತು ಅಬ್ರಾಹ್ಮಣ ಅಂತ ಎರಡು ವರ್ಗಗಳನ್ನು ಮಾತ್ರ ಮಾಡಿದ್ರು. ಅದಾದಮೇಲೆ ನಾಗನಗೌಡ ಕಮಿಟಿ ಬಂತು. ಆವಾಗ ಒಂದು ಸ್ವಲ್ಪ ಮೇಜರ್ ಕಮಿಟೀಸ್ ಮತ್ತು ಲೋಯರ್ ಕಮಿಟೀಸ್ ಅನ್ನೋದು ಬಂತು. ಹಾವನೂರು ಬಂದಾಗ ಕೆಲವು ಕಮಿಟಿಗಳೆಲ್ಲ ಆ್ಯಡ್ ಆಗೋಕ್ಕೆ ಶುರುವಾದವು. ಹಾವನೂರು ಬಂತು, ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಕಮಿಷನ್ ಬಂತು, ವೆಂಕಟಸ್ವಾಮಿ ಕಮಿಷನ್ ಬಂತು, ನಮ್ಮದೆಲ್ಲ ಕಮಿಷನ್ಗಳು ಬಂತು. ಆ ಕಮಿಷನ್ಗಳಲ್ಲಿ ಏನಾಯಿತು, ಈಗಾಗಲೇ ಇದ್ದ ಜಾತಿಗಳನ್ನು ಅವರು ಗುರುತಿಸ್ಕೊಂಡು ಹೋದರೆ ಹೊರತು ಯಾರೂ ಕೂಡ ಹುಡುಕೊಂಡೋಗಿ ಈ ಜಾತಿಗಳನ್ನು ಗುರುತಿಸಲಿಲ್ಲ. ಯಾಕಂದರೆ ಈ ಜಾತಿಗಳಿಗೆ ಯಾರಿಗೂ ಕೂಡ ಒಂದು ಕಮಿಷನ್ ಇದೆ, ಅಲ್ಲಿ ನಾವು ರಿಜಿಸ್ಟರ್ ಮಾಡಬೇಕು, ಅದಕ್ಕೊಂದು ಮನವಿ ಕೊಡಬೇಕು ಅಂತ ಇವರಿಗೆ ಪ್ರಜ್ಞೆನೇ ಇರಲಿಲ್ಲ. ಸೊ ಅವ್ರಿಗೆ ಪ್ರಜ್ಞೆ ಇರಲಿಲ್ಲ ಅಂದರೆ ಆ ಪ್ರಜ್ಞೆಯನ್ನು ಅವರಿಗೆ ಸರ್ಕಾರ ಕೊಡಲಿಲ್ಲ. ಸರ್ಕಾರದೇ ತಪ್ಪು, ಅವ್ರ ತಪ್ಪಲ್ಲ ಅದು. ನಾನು ಅದನ್ನೇ ಕಡ್ಡಾಯ ಶಿಕ್ಷಣ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರಿಗೆ ಶಿಕ್ಷಣ ಇದ್ದಿದ್ರೆ ಅವರೇ ಹೋಗಿ ಕೊಡ್ತಾ ಇದ್ರು. ಸರ್, ನಮ್ಮ ಈ ವರ್ಣಾಶ್ರಮ ಧರ್ಮದಲ್ಲಿ ಈ ಅಸ್ಪೃಶ್ಯರನ್ನ, ತಳವರ್ಗಗಳನ್ನು ವಿದ್ಯೆಯಿಂದ, ಜ್ಞಾನದಿಂದ ದೂರ ಇಟ್ಟು ನಮ್ಮನ್ನು ಆಳಿದ್ರು. ಖಂಡಿತ ಹಿಡಿ ಮಂದಿ ನಿಜ. ಸೊ ಅದೇ ಈಗಲೂ ಆಗ್ತಾ ಇದೆಯಲ್ಲ, ಅವ್ರಿಗೆ ಜ್ಞಾನ ಕೊಡ್ತಾ ಇಲ್ವಲ್ಲ ಸರ್. ನಮ್ಮವರೇ ಬಂದರು, ನಮ್ಮಲ್ಲೇ ಸಂಸತ್ ಸದಸ್ಯರು, ಶಾಸಕರು ಆದರು, ಅವ್ರಿಗೆ ವಿದ್ಯೆ ಕೊಡಲಿಲ್ಲ. ಹೌದು, ನಮ್ಮಲ್ಲಿ ಎಷ್ಟೋ ಜನ ಬಹಳ ಮುಖ್ಯವಾದ ಮಂತ್ರಿಗಳೇ ಅವ್ರವ್ರ ಕ್ಷೇತ್ರದಲ್ಲಿ ವಿದ್ಯೆ ಕೊಡಲಿಲ್ಲ. ಅವರು ಅಂಧಕಾರದಲ್ಲೇ ಇರಬೇಕು ಅಂತ ಹೇಳಿದ್ರು. ಅವರು ಸರ್ಕಾರಿ ಶಾಲೆಗಳನ್ನು ಅವರು ಇದು ಮಾಡಲೇ ಇಲ್ಲ, ಎನ್ಕರೇಜ್ ಮಾಡಲೇ ಇಲ್ಲ. ನಿಜನೇ ಅದು. ನೋಡಿ ಸರ್, ಆ ಸಮುದಾಯಗಳು ಅವರು ಎಲ್ಲಿ ಇವತ್ತು ಈ ಊರು, ನಾಳೆ ಇನ್ನೊಂದೂರು, ಹೊಟ್ಟೆಪಾಡಿನ ಸಮಸ್ಯೆ. ಅವರು ಏನೋ ಒಂದು ಪ್ರದರ್ಶಕ ಕಥೆಗಳನ್ನು ಮಾಡಿಕೊಂಡು, ರಾಮನ ವೇಷ ಹಾಕ್ಕೊಂಡು, ಕೃಷ್ಣನ ವೇಷ ಹಾಕ್ಕೊಂಡು ರಾಮಾಯಣವನ್ನು ಹೇಳ್ತಾನೋ ಅಥವಾ ಪದಗಳನ್ನು ಹೇಳ್ತಾನೋ ಊರೂರು ಸುತ್ತೋಕೆ ಶುರು ಮಾಡಿದ್ರು. ಮತ್ತೊಂದು ಕಡೆ ಸರ್ಕಸ್ ಮಾಡ್ತಾ, ಕೋತಿ ಆಡಿಸ್ತಾ, ಕರಡಿ ಆಡಿಸ್ತಾ, ಹಾವು ಆಡಿಸ್ತಾ ಊರಿಂದ ಊರಿಗೆ ಹೋಗೋಕೆ ಶುರುವಾದರು. ಹೋದ ಕಡೆ ಅಲ್ಲಿ ಪಾಳು ಮಂಟಪಗಳಲ್ಲಿ ಇರ್ತಾಯಿದ್ರು, ಯಾವುದೋ ಒಂದು ಪಾಳು ಬಿದ್ದಂತಹ ಇದರಲ್ಲಿ ದೇವಸ್ಥಾನದಲ್ಲಿ ಇರ್ತಾಯಿದ್ರು. ರೈಲ್ವೆ ಹಳಿಗಳ ಪಕ್ಕದಲ್ಲಿ ಒಂದು ಟೆಂಟ್ ಹಾಕ್ಕೊಂಡು, ಬರೀ ಒಂದು ಬಟ್ಟೆ ಅಷ್ಟೇ, ಒಂದು ಟೆಂಟ್ ಹಾಕ್ಕೊಂಡು ಇರ್ತಾಯಿದ್ರು. ಅವ್ರನ್ನ ಇವರು ತಮ್ಮ ಜೊತೆ ಬದುಕಿರುವಂಥ ಮನುಷ್ಯರು ಅಂತಲೇ ಕನ್ಸಿಡರ್ ಮಾಡಲಿಲ್ಲ ಸರ್. ನನ್ನ ಕಮಿಷನಲ್ಲಿ ನಾನು ಮಾಡಿದ ಇದೇನು ಅಂತಂದರೆ, ನಾನು ಅವ್ರನ್ನ ಹುಡ್ಕೊಂಡು ಹೋದೆ ಸರ್. ಎಲ್ಲಿ ನೆಲೆ ನಿಂತಿರ್ತಾ ಅವ್ರನ್ನ ಹುಡ್ಕೊಂಡು ಹೋಗೋದು. ಅವ್ರಿಗೆ ಈ ಥರ ಕಮಿಷನ್ ಅಂತಿದೆ, ಹಿಂಗೆ ನೀವೊಂದು ರೆಪ್ರೆಸೆಂಟೇಷನ್ ಕೊಡಬೇಕು. ನಮ್ಮದೊಂದು ಸಿಸ್ಟಮ್ ಇದೆ ಸರ್. ಅಲ್ಲಿ ಜಾತಿ ಪಟ್ಟಿಯಲ್ಲಿ ಮಾಡಬೇಕಾದ್ರೆ ಅವರೊಂದು ಮನವಿ ಕೊಡಬೇಕು. ಆ ಮನವಿನ ನಾವು ಅದನ್ನು ಪಬ್ಲಿಕ್ ಹಿಯರಿಂಗಲ್ಲಿ ಇಡಬೇಕು. ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದ್ರ ಬಗ್ಗೆ ನಾವು ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕು. ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದ ಮೇಲೆ ಅದು ನಮಗೆ ಒಪ್ಪಿಗೆ ಆದರೆ ಅದನ್ನ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಅದೊಂದು ಸಿಸ್ಟಮ್ ಇದೆ. ಅವ್ರು ಮನವಿನೇ ಕೊಡೋರಿಲ್ಲ. ಕಡೆಗೆ ಮನವಿ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಕಡೆಗೆ ಏನಾಯಿತು, ನಾನೇ ಅವ್ರ ಮನವಿ ಪತ್ರನ ನಾನೇ ಡ್ರಾಫ್ಟ್ ಮಾಡೋದು, ಅವ್ರ ಕೈಲಿ ಹೆಬ್ಬೆಟ್ಟು ಹಾಕಿಸ್ಕೊಳ್ಳೋದು, ನಾನೇ ಅವ್ರ ಸಹ ತಗೊಳ್ತಾ ಇದ್ದಂಗೆ ಫೋಟೋ ತೆಗೆಸ್ಕೊಳ್ಳೋದು, ನಾನೇ ಅದ್ರ ಪಟ್ಟಿಗೆ ಹಾಕೋದು. ಸರ್, ಬಾಬಾ ಸಾಹೇಬರು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದರು, ನನ್ನ ಜನಕ್ಕೆ ಸ್ವಾತಂತ್ರ್ಯ ಬರಲ್ಲ ಅಂತ ಹೇಳಿದ್ರಲ್ಲ ಸರ್. ಅದು ಇಂಥವ್ರ 100% ಇಂಥವ್ರ ಬಗ್ಗೆ ಸರ್. ಇಂಥವ್ರ ಬಗ್ಗೆ. ಸೊ ನಾವು ಸ್ವಾತಂತ್ರ್ಯ ಬಂದ ತಕ್ಷಣ ನಾವು ಜನಗಳಿಗೆಲ್ಲ ರಾಮರಾಜ್ಯ ಸಿಕ್ಬಿಡುತ್ತೆ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀವಿ, ಹಬ್ಬಕ್ಕೆ ಬಟ್ಟೆ ಹೊಲಿಸ್ಕೊಂಡ್ಬಿಡ್ತೀವಿ, ಎಲ್ಲ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡ್ವಲ್ಲ, ಅದಾಗಲಿಲ್ಲ ಸರ್. ಆಗಲಿಲ್ಲ, ಖಂಡಿತ. ಸೊ ಇಂಗ್ಲೀಷ್ನವ್ರು ಹೇಗೆ ಆಡ್ತಾ ಇದ್ರು, ಈಗಿನ IAS IPS ಆಫೀಸರ್ಗಳು ಹಂಗೆ ಆಡ್ತಾ ಇದ್ದಾರೆ ಸರ್. ಹೌದು. ಸೊ ಅದು ನಮಗೆ ಅದು ಹೋಗೇ ಇಲ್ಲ. ಅಪ್ಪ ಹಾಕದ ಆಲದ ಮರ ಅಂತ ನಾವು ಅದಕ್ಕೆ ನೇಣಾಕೊಂಡು ಕರೆಕ್ಟ್. ತಳವರ್ಗಗಳಿಗೆ ನ್ಯಾಯ ಸಿಗಲೇ ಇಲ್ಲ ಸರ್. ಸೊ ಆ ರೀತಿ ನ್ಯಾಯ ಸಿಕ್ಕಬೇಕಾದ್ರೆ ನಾವು ಯಾವ ರೀತಿ ಕ್ರಾಂತಿ ಮಾಡಬೇಕಾಗಿದೆ? ಹೌದು. ಅಂಬೇಡ್ಕರ್ ಹೇಳಿದ್ರು, ಅಧ್ಯಯನ, ಆಂದೋಲನ, ಅಧಿಕಾರ. ಅಧ್ಯಯನ ಮಾಡಬೇಕು. ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ? ಸೊ ಬಿಟ್ಬಿಡಿ, ಅವರು ಅನ್ಯಾಯ ಯಾರೋ ಅವ್ರ ತಾತ ಮುತ್ತಾತ ಮಾಡಿದ್ದು. ಈಗೇನಿದೆ ಅವಕಾಶಗಳು, ನಾವು ಸಂಘಟಿತರಾಗಿ ನಮಗೆ ಬೇಕಾದವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂಥೇಳಿ ಕಾನೂನು ಮಾಡೋ ಜಾಗದಲ್ಲಿ
ನಮ್ಮ ಪ್ರತಿನಿಧಿಗಳು ಹೋಗಿ ಕೂತ್ಕೋಬೇಕು. ಅದಕ್ಕೇನು ದಾರಿ ಹೇಳಿ ಸರ್. ಸರ್ ಈಗೇನಾಗಿದೆ, ಈಗ ದುಡ್ಡಿರೋನು ಎಲೆಕ್ಷನ್ ನಿಂತ್ಕೊಳ್ತಾನೆ, ಆತ ಗೆಲ್ತಾನೆ. ಇನ್ನೊಬ್ಬನು ದುಡ್ಡಿರೋವನ್ನ ನಿಂತ್ಕೊಳ್ತಾನೆ, ಜಾಸ್ತಿ ದುಡ್ಡಿರೋನು ಗೆಲ್ತಾನೆ. ಲೋಹಿಯ ಒಂದು ಮಾತು ಹೇಳ್ತಾ ಇರ್ತಾರೆ, ಜಾತಿ, ಹಣ ಮತ್ತು ಇಂಗ್ಲೀಷು ಮೂರಲ್ಲಿ ಎರಡಿದ್ರೆ ಸಾಕು ಅವನು ಈ ದೇಶದ ನಾಯಕ ಆಗ್ತಾನೆ ಅಂತ, ರಾಜಕೀಯ ನಾಯಕ ಆಗ್ತಾನೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರು ನೆಹರೂನ್ ತಮಾಷೆ ಮಾಡ್ತಾರೆ, ಇವ್ರಿಗೆ ಮೂರೂ ಇತ್ತು ಅಂತ. ಜಾತಿನೂ ಇತ್ತು, ಹಣನೂ ಇತ್ತು, ಇಂಗ್ಲೀಷು ಇತ್ತು ಅಂತ. ಈಗ ಇಂಗ್ಲೀಷ್ ಇಲ್ಲದೆ ಇರ್ಬೋದು, ಆದರೆ ಜಾತಿ ಮತ್ತು ಹಣ ಕಡ್ಡಾಯ. ಅವೆರಡೂ ಇದ್ದರೆ ನೀವು ರಾಜಕೀಯ ನಾಯಕರ ಆಗಬಾರ್ದು. ಅದು ಏನಾಗಿದೆ, ನೀವು ಅಸೆಂಬ್ಲಿಯಲ್ಲಿ ಅದನ್ನು ಮಾಡ್ಬೋದು, ಬಟ್ ಕೌನ್ಸಿಲ್ಗೆ ಯಾರಿಗೆ ದಿಕ್ಕಿಲ್ವೋ, ಯಾರಿಗೆ ಆರಿಸಿ ಬರೋಕ್ಕೆ ಸಾಧ್ಯವಿಲ್ವೋ ಆ ಥರದ ಸಮುದಾಯಗಳಿಂದ ನೀವು ರೆಪ್ರೆಸೆಂಟೇಷನ್ನೇ ಕೊಡಬೇಕು. ಆ ಸಮುದಾಯಗಳು ಅಲ್ಲಿ ಮಾತಾಡಬೇಕು. ಆ ಸಮುದಾಯಗಳಿಗೆ ರೆಪ್ರೆಸೆಂಟೇಷನ್ನೇ ಇಲ್ವಲ್ಲ ಸರ್. ಇವತ್ತರೆಗೂ ಈ ನಾನು ಹೇಳ್ತಿದ್ದೀನಲ್ಲ, ಈ ಅಲೆಮಾರಿಗಳು, ಆದಿವಾಸಿ ಸಮುದಾಯಗಳು ಒಂದು ತಾಲ್ಲೂಕು ಬೋರ್ಡ್ ಎಲೆಕ್ಷನ್ ಇರಲಿಲ್ವ ಸರ್, ಅವರು ಜಿಲ್ಲಾ ಪಂಚಾಯತ್ ಇರಲಿಲ್ಲ ಸರ್, ಎಲ್ಲೂ ಇಲ್ಲ ಸರ್ ಅವರು. ಇನ್ನು ಅವರು ಸಮಸ್ಯೆಗಳನ್ನು ಇನ್ಯಾರು ಮಾತಾಡ್ತಾರೆ? ಬಾಬಾ ಸಾಹೇಬರು ಹೇಳ್ತಾರೆ, ಶಾಸನವನ್ನು ರೂಪಿಸುವ ಜಾಗಕ್ಕೆ ನೀನು ಹೋಗದ ಹೊರತು ನಿನ್ನ ಸಮಸ್ಯೆಗಳು ಬಗೆಹರಲಾರವು ಅಂತ ಹೇಳ್ತಾರೆ. ಶಾಸನವನ್ನು ರೂಪಿಸುವ ಜಾಗಕ್ಕೆ ಇವರೆಲ್ಲ ಹೋಗ್ತಾ ಇದ್ದಾರೆ ಸರ್. ಹೋಗೋ ಅವಕಾಶ ಏನಿದೆ ಸರ್? ಹೋಗೋ ಅವಕಾಶ ಏನಿದೆ? ಇದೆ. ಅವ್ರು ಬಾಬಾ ಸಾಹೇಬ್ ಮಾಡಿಕೊಟ್ಟಿದ್ದಾರೆ, ಆದರೆ ತಡಿತಾ ಇರೋರು. ಅವ್ರು ಮಾಡಿಕೊಟ್ಟಿದ್ದಾರೆ ಅಂತ ಈ ಜನಕ್ಕೆ ಗೊತ್ತೇ ಇಲ್ವಲ್ಲ? ಗೊತ್ತೇ ಇಲ್ಲ. ಅದು ಒಂದು ಕಡೆ ಗೊತ್ತಿಲ್ಲ, ಮತ್ತೊಂದು ಕಡೆ ಅದಕ್ಕೆ ವಿರೋಧಿಗಳಿದ್ದಾರೆ. ಅವ್ರು ಬಂದಿದ್ದು ಅಂದರೆ ಅವ್ರ ಸಮಸ್ಯೆಗಳು ಮಾತಾಡ್ತಾರೆ ಅನ್ನೋಂಥ ಭಯ ಇದೆ. ನಮ್ಮ ಅಧಿಕಾರಿಗಳಿಗೆ ನಾನು ಒಂದು ಸಲ ಇದಕ್ಕೆ ಹೋದೆ ಸರ್, ನಾನು ಬೀದರ್ಗೆ. ಅಲ್ಲಿ ಜಾತಗಾರರು ಅಂತ ನಮ್ಮ ಅಧಿಕಾರಿಗಳನ್ನ ಕೇಳಿದೆ, ನಾನು ಕಮಿಷನ್ಲಿದ್ದಾಗ. ಜಾತಗಾರರು ಇದ್ದಾರಂತಲ್ಲಪ್ಪ, ಎಲ್ಲಿದ್ದಾರೆ, ಹೋಗಿ ನೋಡ್ಕೊಂಬರೋಣ ಅಂತಂದೆ. ಹಂಗಂದ್ರೆ ಏನು ಸರ್, ನಾನು ಕೇಳೇ ಇಲ್ಲ ಅಂತಂದ್ರು. ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಗೊತ್ತಿಲ್ಲ, ನಮ್ಮ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಲ್ಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ SC/ST ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಅಲ್ಲೇ ಇದ್ದಾವೆ. ಎಲ್ಲ ಅಧಿಕಾರಿಗಳು ಇದ್ದಾರೆ, ಲಕ್ಷಾಂತರ ರೂಪಾಯಿ ಸಂಬಳಗಳು ತಗೊಳ್ತಾ ಇದ್ದಾರೆ. ಅವ್ರಿಗೆ ಆ ಸಮುದಾಯ ಇರೋದೇ ಗೊತ್ತಿಲ್ಲ. ಆ ಸಮುದಾಯಕ್ಕೋಸ್ಕರ ಇವ್ರು ಇರೋದು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ. ಆಮೇಲೆ ನೋಡಿದ್ದು ಅಂತ ನಾನೇ ಕರ್ಕೊಂಡೋದೆ ಅವ್ರನ್ನ. ಕರ್ಕೊಂಡೋದ್ರೆ ಅಲ್ಲಿ ಎಮ್ಮೆಗೆ ಶೇವಿಂಗ್ ಮಾಡೋ ಸಮುದಾಯ ಅದು ಜಾತಕರು. ಎಮ್ಮೆಗೆ ಶೇವಿಂಗ್ ಮಾಡೋದು, ಮನುಷ್ಯರು ಶೇವಿಂಗ್ ಮಾಡೋದೇ ಇನ್ನೂ ಸಮಸ್ಯೆಗಳಿದ್ದಾವೆ. ಎಮ್ಮೆಗೆ ಶೇವಿಂಗ್ ಮಾಡೋ ಸಮುದಾಯ ಅದು. ಆ ಸಮುದಾಯ ತೋರಿಸಿದಾಗ, ಸರ್ ನಮ್ಗೆ ಇದು ಗೊತ್ತೇ ಇಲ್ಲ ಸರ್ ಇಲ್ಲಿರೋದು. ಆ ರೀತಿ ಅನೇಕ ಸಮುದಾಯಗಳು ಸರ್. ಗುಲ್ಬರ್ಗದಲ್ಲಿ ಅದೊಂದು ಸೋನಿಯಾ ಗಾಂಧಿಗೆ ಕಾಲೋನಿ ನಿಂತಿದೆ. ಅಲ್ಲೋದ್ರೆ ಕಿವಿಯಲ್ಲಿ ಗೂಗೆ ತೆಗೆಯೋದು, ಗ್ಯಾರೆ ಅಂತ ಒಂದು ಸಮುದಾಯ. ಗ್ಯಾರೆ, ಕಿವಿಯಲ್ಲಿ ಗೂಗೆ ತೆಗಿಲಿಕ್ಕೆ ಒಂದು ಸಮುದಾಯ ಇದೆ, ಗ್ಯಾರೆ ಅಂತ. ಈ ಥರದ ಅನೇಕ ಸಮುದಾಯಗಳು ಸರ್, ಹೆಸರುಗಳೇ ಗೊತ್ತಿಲ್ಲದಿರೋಂಥ ಸಮುದಾಯಗಳು ಇವತ್ತು ನಮ್ಮ ಜೊತೆಲಿ ಉಸಿರಾಡ್ತಾ ಇದ್ದಾರೆ. ಒಂದು ಸಮುದಾಯ ಇದರಲ್ಲಿ ಕೊಡಗಲ್ಲಿ ಬರೀ 15 ಜನ ಇದ್ದಾರೆ ಸರ್. 15 ಜನ ಇದ್ದಾರೆ, 200 ಜನ ಇದ್ದಾರೆ, 500 ಜನ ಇದ್ದಾರೆ. ಇವರೆಲ್ಲ ಓಟ್ಗಾರರು ಅಲ್ವಲ್ಲ ಸರ್. ಇವರಿಗೆ ಲಕ್ಷಾಂತರ ಜನ ಇದ್ದರೆ ಓಟ್ ಕೊಡೋರು ಮಾತ್ರನೇ ಇವ್ರು ಕಾಣಿಸೋದು. ಈ ಸಣ್ಣ ಸಣ್ಣ ಸಮುದಾಯಗಳು ಇವ್ರು ಕಾಣೋದೇ ಇಲ್ವಲ್ಲ. 500 ಓಟ್ ಬರದೇ ಇದ್ದರೆ ಹೋಗುತ್ತೆ, 15 ಓಟ್ ಬರದೇ ಇದ್ದರೆ ಹೋಗುತ್ತೆ, ಹಿಂಗೆ ಯೋಚನೆ ಮಾಡ್ತಾರೆ ರಾಜಕಾರಣಿಗಳು. ಹಾಗಾಗಿ ಅವ್ರಿಗೆ ಈ ವೋಟರ್ ಕಾರ್ಡು ಇಲ್ಲ, ರೇಷನ್ ಕಾರ್ಡು ಇಲ್ಲ, ಆಧಾರ್ ಕಾರ್ಡು ಇಲ್ಲ, ಈಗ SIR ಬರ್ತಾ ಇದೆಯಲ್ಲ ಸರ್, ಏನೂ ಇಲ್ಲ ಅವ್ರಿಗೆ. ಸರ್, ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಭಾರತ ಬಡ ದೇಶ, ಈ ಹಾವಾಡ್ಸೋರ್ ದೇಶ, ಕಾಡು ಜನಗಳ ದೇಶ ಅನ್ನೋ ರೀತಿ ಒಂದು ಮೊದಲಿಂದ ಇದು ಬಂದ್ಬಿಟ್ಟಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಅನ್ನೋದೊಂದು ದೇಶ ಇದೆಯಪ್ಪ, ಇಂಡಿಯಾ ಇಸ್ ದೇರ್ ಅನ್ನೋ ಥರ ಆಯಿತು. ಆದರೆ ನಮ್ಮ ರಾಜಕಾರಣಿಗಳು ಆ ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಸಿಗದ ಹಾಗೆ ನಡ್ಕೋತಾ ಇದ್ದಾರೆ. ಅವ್ರಿಗೆ ಅದು ಸಾಧ್ಯ ಆಗ್ತಾ ಇದೆ. ಈ ರಾಜಕಾರಣ ಅನ್ನೋದು ಯಾಕೆ ಸರ್ ಇಷ್ಟೊಂದು ಆಕರ್ಷಕವಾದಂಥ ವೃತ್ತಿ? ಸರ್, ಅದು ಪವರ್. ಅದು ವೈ ಪವರ್ ಅಧಿಕಾರ ಯಾಕೆ ಸರ್? ಅಧಿಕಾರ ಅಂದರೆ ಇಟ್ಸ್ ಮನಿ ಪವರ್, ಲ್ಯಾಂಡ್ ಪವರ್, ಕ್ಯಾಸ್ಟ್ ಪವರ್, ಆಮೇಲೆ ಏನೋ ಅಡ್ಮಿನಿಸ್ಟ್ರೇಟಿವ್ ಪವರ್. ಇದೆಲ್ಲವನ್ನೂ ಪಡ್ಕೊಂಡಿರುವಂಥದ್ದು ಅಧಿಕಾರ. ನಿಮಗೆ ಒಂದು ಸಾರಿ ಅಧಿಕಾರ ಬಂದರೆ ತಾನಾಗಿ ಲ್ಯಾಂಡ್ ಸಿಗುತ್ತೆ, ತಾನಾಗಿ ನಿಮಗೆ ಅಡ್ಮಿನಿಸ್ಟ್ರೇಷನಲ್ಲಿ ನಿಮ್ಮ ಹಿಡಿತ ಬರುತ್ತೆ, ತಾನಾಗಿ ನೀವು ಕೋಟ್ಯಾಂತರ ರೂಪಾಯಿ ಮಾಡಿದ್ರು ಕೂಡ ಯಾರು ಕೇಳ್ದಂಗೆ ಆಗ್ತಾರೆ, ಯಾರು ನಿಮ್ಮನ್ನು ವಿಚಾರಣೆ ಮಾಡ್ಕೊಂಡಂಗೆ ಆಗ್ತಾರೆ. ಇವತ್ತು ನೋಡಿ ಸರ್, ಇವತ್ತು ನಮ್ಮ CBI ಇರ್ಬೋದು ಅಥವಾ ED ಇರ್ಬೋದು, ಅವೆಲ್ಲವೂ ಕೂಡ ಸೆಲೆಕ್ಟಿವ್ ಆಗಿ ರೈಡ್ ಮಾಡ್ತಾರೆ. ಯಾರು ಮಾಡಬೇಕು ರೈಡ್ ಮಾಡ್ತಾರೆ. ಹಂಗೆ ನೋಡಿದ್ರೆ ಎಷ್ಟು ಜನ ರೈಡ್ ಮಾಡಬೇಕಾಗಿತ್ತು ಸರ್? ಪೊಲಿಟಿಕಲ್ ಬಾಸ್ಗಳು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ನಮ್ಗೆ ಆತಂಕ ಆಗ್ತಾ ಇರೋದು ಅವ್ರಿಗಿಂತಲೂ ಹೆಚ್ಚಾಗಿ
ಈ ಎಲೆಕ್ಷನ್ ಕಮಿಷನ್ಗಳು ಸುಪ್ರೀಂ ಕೋರ್ಟ್ಗಳು ಇದು ಮಾಡ್ತಾ ಇದಾವಲ್ಲ ಸರ್. ಸೊ ಈ ಇದು ನಿಜವಾಗ್ಲೂ SIR ಅಂದರೆ ಏನು ಸರ್ ಅದು? ಸರ್ SIR ಈಗ ಮೊದಲಿಂದಲೂ ಕೂಡ ಇತ್ತೆ ಸರ್. ಅದೇನಾಗುತ್ತೆ, ಮತದಾರರ ಪರಿಷ್ಕರಣಾ ಪಟ್ಟಿ ಅದು. ಮತದಾರರ ಪರಿಷ್ಕರಣೆ ಅಂತ ಹೋದಾಗ ಅವರು ಈಗ ನೀವು ಇಲ್ಲಿ ಮನೆ ಬಿಟ್ಟಿರ್ತೀರ, ಮನೆ ಬಿಟ್ಟು ಇನ್ನೊಂದು ಕಡೆ ಬಾಡಿಗೆ ಮನೆಗೆ ಹೋಗಿರ್ತೀರ. ನೀವೇನು ಮಾಡ್ತೀರಾ, ಹೋಗ್ತೀರಾ, ನನ್ನ ಮನೆ ಚೇಂಜ್ ಆಗಿದೆಯಪ್ಪ, ನನ್ನ ಪರಿಷ್ಕರಣೆ ಮಾಡಿ ನನ್ನ ಆ ಪಟ್ಟಿಗೆ ಸೇರಿಸು. ರಾಜಾಜಿನಗರದಲ್ಲಿದ್ದೀನಿ, ರಾಜಾಜಿನಗರದಿಂದ ನಾನು ಇಂದಿರಾನಗರಕ್ಕೆ ಹೋಗಿದ್ದೀನಿ, ಅದಕ್ಕೋಸ್ಕರ ಇಂದಿರಾನಗರದಲ್ಲಿ ನನ್ನ ಪಟ್ಟಿಯಲ್ಲಿ ಹೆಸರು ಸೇರಿಸುವಂಥ ಮೊದಲಿಂದಲೂ ನಡ್ಕೊಂಬಂದಿರುವಂಥದ್ದು. ಇವರೇನು ಮಾಡಿದ್ರು, ಈ ಮೈನಾರಿಟೀಸು ಇವ್ರನ್ನೆಲ್ಲರನ್ನೂ ಕೂಡ ಅವಾಯ್ಡ್ ಮಾಡಲಿಕ್ಕೆ, ಮೈನಾರಿಟೀಸ್ ಇವರ ಎಗನಿಸ್ಟ್ ವೋಟರ್ಸ್ ಅಲ್ವಾ, ಹಾಗಾಗಿ ಏನು ಮಾಡಿದ್ರು, ಆ ಪರಿಷ್ಕರಣೆನ ಸ್ಪೆಷಲ್ ಅಂತ ಮಾಡಿದ್ರು. ಬರೀ ಪರಿಷ್ಕರಣ ಪಟ್ಟ ಇದ್ದಿದ್ದನ್ನು ಇವರು ವಿಶೇಷ ಪರಿಷ್ಕರಣ ಅಂತ ಹೇಳ್ಬಿಡಿದ್ರು, SIR ಅಂತ ಮಾಡಿದ್ರು. ಅದೇನಾಯಿತು, ನಮ್ಮ ಮುಂದ್ಗಡೆ ಇರೋಂಥ ಎಕ್ಸಾಂಪಲ್ಸು ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲು. ಆ ವೆಸ್ಟ್ ಬೆಂಗಾಲಲ್ಲಿ ಸುಮಾರು 90 ಲಕ್ಷ ಜನ ತೆಗೆದುಹಾಕಿದ್ರು. ಅದರಲ್ಲಿ ಮೆಜಾರಿಟಿ ಮುಸ್ಲಿಮ್ಸ್, ಆದಿವಾಸಿಗಳು, ಅಲೆಮಾರಿಗಳು, ಸಣ್ಣ ಪುಟ್ಟ ಸಮುದಾಯಗಳು, ಹೆಸರೇ ಇಲ್ಲದ ಸಮುದಾಯಗಳು. ತಮಿಳ್ನಾಡಲ್ಲೂ ಅದೇ ಆಯಿತು. ಅಂದರೆ ನೀವು ಒಂದು ಸಲ ನಿಮಗೆ ಮತದಾನದ ಹಕ್ಕು ಸಿಕ್ಕಲಿಲ್ಲ ಅಂತಂದರೆ ನೀವು ಯಾವುದಕ್ಕೂ ಅರ್ಹರಲ್ಲ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಸರ್, ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ಅವ್ರಿಗೇನೋ 2,000 ಸಿಗುತ್ತೆ, ಅಕ್ಕಿ ಸಿಗುತ್ತೆ, ಆ ಥರದ್ದೇನೋ ಒಂದಷ್ಟು ಬೆನಿಫಿಟ್ಸ್ ಸಿಗ್ತವೆ. ನಾಳೆ ಏನಾದರೂ ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರು ಇಲ್ಲದೆ ಹೋದರೆ ನಿಮಗೆ ಯಾವ ಗ್ಯಾರಂಟಿಗಳು ಸಿಗಲ್ಲ. ಅಂದರೆ ನೀವು ಈ ನೆಲದವರೇ ಅಲ್ಲ. ಆ್ಯಕ್ಚುಲಿ ಇವ್ರು ಯಾರನ್ನು ಹುಡುಕಿ ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ಈ ನೆಲದ ಮೂಲ ನಿವಾಸಿಗಳಾಗಿದ್ರು ಅವ್ರನ್ನೇ ಹುಡುಕಿ ಓಡಿಸ್ತಾ ಇದ್ದಾರೆ, ನೀವಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರಿಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಈಗ 13 ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸರ್ ಪರಿಷ್ಕರಣೆಗೆ. SIR ಮಾಡೋಕ್ಕೆ 13 ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಈ ಅಲೆಮಾರಿಗಳ ಹತ್ರ ಒಂದು ಡಾಕ್ಯುಮೆಂಟ್ ಕೂಡ ಇಲ್ಲ. ಭಾಳ ಮುಖ್ಯವಾಗಿ ಅವ್ರು ಏನು ಹೇಳ್ತಾರೆ, ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಿ, ಮನೆ ಇರೋದಕ್ಕೆ ಸರ್ಟಿಫಿಕೇಟ್ ಕೊಡಿ, ಇನ್ನೊಂದು ಜಾತಿ ಸರ್ಟಿಫಿಕೇಟ್ ಕೊಡಿ ಅಂತ. ರೆಸಿಡೆನ್ಸಿಯಲ್ ಇಲ್ದವ್ರ ಹತ್ರ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ? ಪಾಪ, ಮರದ ಕೆಳಗಡೆ ಅವ್ನು ಬದುಕ್ತಾ ಇದ್ದಾನೆ, ಟೆಂಟಲ್ಲಿ ಬದುಕ್ತಾ ಇದ್ದಾನೆ, ಎಲ್ಲ ಪಾಳ ಮಂಟಪದಲ್ಲಿ ಬದುಕ್ತಾ ಇದ್ದಾನೆ. ಅವ್ರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಿದ್ರೆ ಯಾರು ಕೊಡ್ತಾರೆ? ಅವನ ಜಾತಿ ಬಗ್ಗೆ ಸರ್ಟಿಫಿಕೇಟೇ ಕೊಡ್ತಾ ಇಲ್ಲ. ಕಳೆದ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ 100 ಸಾರಿ ಕೇಳಿದ್ದೀವಿ ಸರ್, ಅವ್ರಿಗೊಂದು ಆಯೋಗ ಮಾಡಿ, ಆ ಜಾತಿ ಸರ್ಟಿಫಿಕೇಟ್ ಕೊಡಲಿಕ್ಕೆ ಒಂದು ಸಿಸ್ಟಮ್ ಮಾಡಿ, ಅದನ್ನು ಮಾಡಿ ಅಂತೇಳಿ ಮಾಡಲಿಲ್ಲ. ಅವ್ರ ಇವತ್ತಿಗೂ ಮಾಡಲಿಲ್ಲ. ಅದು ಏನಾಗಿದೆ, ಅದು ಮಾಡಿದ್ದಿದ್ರೆ ಇವತ್ತು ಜಾತಿ ಸರ್ಟಿಫಿಕೇಟ್ ಸಿಗ್ತಾಯಿತ್ತು. ಆ ಜಾತಿ ಸರ್ಟಿಫಿಕೇಟ್ ಸಿಕ್ಕಿದ್ದಿದ್ರೆ ಇವತ್ತೇನಾಗ್ತಾಯಿತ್ತು, SIRಲ್ಲಿ ಅವ್ರ ಪಟ್ಟಿಯಲ್ಲಿ ಹೆಸರಾದರೂ ಇರ್ತಾಯಿತ್ತು. ಅಲ್ಲೇನು ಮಾಡಿದ್ದಾರೆ, ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಕೆಲವರು ವಿಶೇಷ ಪ್ರಕರಣ ಅಂತ ತಗೊಂಡಿದ್ದಾರೆ. ಕೆಲವರು ಟ್ರೈಬಲ್ಸ್ನ ತಗೊಂಡು ಅವರಿಗೆ ಅಲ್ಲೇ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಆ ಥರದ್ದು ಇಶ್ಯೂ ಮಾಡೋಕ್ಕೂ ಕೂಡ ಕರ್ನಾಟಕದಲ್ಲಿ ಚಾನ್ಸಸ್ ಕಡಿಮೆ ಈಗ, ಯಾಕಂದರೆ ಗೊಂದಲಗಳಿದ್ದಾವೆ. ಈಗ ಶಿಳ್ಳೆಕ್ಯಾತ ಕಿಳ್ಳೆಕ್ಯಾತ ಅಂತ ಒಂದು ಜಾತಿ ಇದೆ ಸರ್. ಅದು ಶಿಳ್ಳೆಕ್ಯಾತನೂ ಕರಿಬೋದು, ಕಿಳ್ಳೆಕ್ಯಾತ ಅಂತಲೂ ಕರಿಬೋದು. ಎಲ್ಲೋ ಯಾವುದೋ ಒಂದು ಊರಲ್ಲಿ ಅವನ್ನ ಕಿಳ್ಳೆಕ್ಯಾತ ಅಂತ ಕರೀತಾರೆ, ಇನ್ನೊಂದು ಊರಲ್ಲಿ ಶಿಳ್ಳೆಕ್ಯಾತ ಅಂತ ಕರೀತಾರೆ. ಶಿಳ್ಳೆಕ್ಯಾತ SC ಲಿಸ್ಟಲ್ಲಿದೆ, ಕಿಳ್ಳೆಕ್ಯಾತ OBC ಲಿಸ್ಟಲ್ಲಿದೆ. ಈಗ ಅವರು ಸರ್ಟಿಫಿಕೇಟ್ಗೆ ಇಶ್ಯೂ ಅಪ್ಲಿಕೇಶನ್ ಹಾಕ್ಕೊಟ್ರೆ ಮಕ್ಕಳಿಗೆ ಅವ್ರೇನು ಹೇಳ್ತಾರೆ, ಶಿಳ್ಳೆಕ್ಯಾತರು OBCಯಲ್ಲಿದೆ ಅಲ್ಲೋಗಿ ಅಂತಾರೆ. SCಗೆ ಹಾಕ್ಕೊಂಡ್ರೆ, OBCಗೆ ಹಾಕ್ಕೊಂಡ್ರೆ ಅದು ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟಲ್ಲಿದೆ ಅಲ್ಲೋಗಿ ಅಂತಾರೆ. 2 ಕಡೆ ಸಿಗ್ತಾ ಇಲ್ಲ. ದೊಂಬಿದಾಸ, ಚನ್ನದಾಸ, ಈ ಥರದ ಅನೇಕ ಸಮಸ್ಯೆಗಳು ಈ ಗೋಳುಗಳಿದ್ದಾವೆ ಸರ್. ಸರ್, ನಾವು ಇದುವರೆಗೂ ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪರಿಹಾರದ ಬಗ್ಗೆ ಏನು ಸರ್? ಸರ್, ಪರಿಹಾರಕ್ಕೆ ನಮಗಿರುವಂಥ ಬೆಸ್ಟ್ ಎಕ್ಸಾಂಪಲ್ಸು 2 ಎಕ್ಸಾಂಪಲ್ಸ್ ಅಂತಂದರೆ, ಒಂದು ಅಂಬೇಡ್ಕರು, ಇನ್ನೊಂದು ಕಾಂಶಿರಾಮ್ ಸಾಹೇಬರು. ನಾನು ಕಾಂಶಿರಾಮ್ ಸಾಹೇಬ್ರದ್ದು ಇತ್ತೀಚೆಗೆ ಅದು ಫೇಲ್ಯೂರ್ ಆಗಿರ್ಬೋದು, ಆದರೆ ಆ ಐಡಿಯಾಲಜಿ ಮತ್ತು ಅವ್ರು ತಂದ ಮೆಥಡಾಲಜಿ ಇದೆಯಲ್ಲ, ಅದನ್ನು ಎಂದೂ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ ಸರ್. ಅದು ಬಾಬಾ ಸಾಹೇಬರು ಏನನ್ನು ಕನಸಿದ್ರೋ ಅದನ್ನು ಇವರು ಪ್ರಾಕ್ಟಿಕಲ್ಲಾಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಏನು ಸರ್, 1,20,00,000 ಎಕರೆ ಭೂಮಿನ ಹಂಚಿದ್ರಲ್ಲ ಸರ್, ಯಾವ ಸರ್ಕಾರ ಹಂಚಿದೆ ಸರ್ ಇವತ್ತರೂ ಕೂಡ? ಕಾಂಶಿರಾಮ್ ಸಾಹೇಬ್ರ ಕೈಯಲ್ಲಿ ಸಾಧ್ಯ ಆಯ್ತು ಅದು. ಆಮೇಲೆ ಅಲ್ಲಿ ಇದರಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನ್ನು ತಂದರು, ಅದೆಲ್ಲವನ್ನೂ ತರಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಫೇಲ್ಯೂರ್ ಆಯಿತು, ಆಮೇಲೆ ಏನೇನೋ ಅದು. ಆದರೆ ಇವತ್ತಿಗೂ ಕೂಡ ಕಾಂಶಿರಾಮ್ ಮೆಥಡಾಲಜಿನ ನಾವು ತಂದಿದ್ದು ಅಂತ ಹೇಳಿದ್ರೆ ಡೆಫಿನೆಟಾಗಿ ಈ ಸಮುದಾಯಗಳಿಗೆ ನಮ್ಮ ಬೆನಿಫಿಟ್ ಸಿಗುತ್ತೆ, ಈ ಸಮುದಾಯಗಳ ಮೇಲಕ್ಕೆ ಬರ್ತವೆ ಸರ್. ಪರಿಹಾರ ನನಗುಳಿದಿರೋದು ಅದು ರಾಜಕೀಯ ಪರಿಹಾರನೇ, ಬೇರೆ ಪರಿಹಾರಗಳಿಲ್ಲ. ನಾವು ರಾಜಕೀಯ ಅಂತಂದರೆ ನಾವು ಬೇರೆ ಏನೋ ಅಂತ ತಿಳ್ಕೊಳ್ಳೋಂಗಿಲ್ಲ. ಯಾಕಂದರೆ ನಮ್ಮ ಇವತ್ತು 2 ಇಡ್ಲಿ ತಿಂದೀವಿ ಅಂದರೆ ಆ 2 ಇಡ್ಲಿ ರೇಟನ್ನು ನಿರ್ಧರಿಸುವಂಥದ್ದು ರಾಜಕಾರಣ ಅಲ್ವಾ ಸರ್? 1 ಲೀಟ್ರ್ ಸೀಬೆ ಎಣ್ಣೆ ತಗೊಂಡಿದ್ದೀವಿ ಅಂದರೆ GST ಬೇರೆ, ಈಗ GST ಬೇರೆ 18% ಕೊಟ್ಟಿರ್ತೀವಿ.
ಅಂದರೆ ನಮ್ಗೆ ಆ ಪ್ರಜ್ಞೆ ಬರಬೇಕು ಸರ್. ಈಗ ಸಮುದಾಯಗಳಿಗೆ ಆ ಪ್ರಜ್ಞೆ ಬರಬೇಕು, ನಾನು ಕೂಡ ಟ್ಯಾಕ್ಸ್ ಪೇಯರ್ ಅನ್ನೋದು. ನಾನು ಇಡ್ಲಿ ತಿಂದು ಬಂದರೆ ಟ್ಯಾಕ್ಸ್ ತಗೊಳ್ತಾರೆ, ಚಪ್ಪಲಿ ತಗೊಂಡ್ರೆ ಟ್ಯಾಕ್ಸ್ ತಗೊಳ್ತಾರೆ, ನಾನು ಟ್ಯಾಕ್ಸ್ ಪೇಯರು, ನನ್ನ ಪ್ರಶ್ನೆ ಕೇಳಬೇಕಲ್ಲ ಅನ್ನೋಂಥ ಪ್ರಜ್ಞೆನ ನಾವು ರೂಪಿಸ್ಬೇಕಾಗತ್ತೆ. ದುರಂತ ಅಂದರೆ ಇದೇ ಸಂದರ್ಭದಲ್ಲಿ ಎಲ್ಲ ಚಳವಳಿಗಳು ಕೂಡ ನಾಶ ಆಗ್ತಾ ಇದ್ದಾವೆ, ಎಲ್ಲ ನಿಷ್ಕ್ರಿಯವಾಗ್ತಾ ಇದ್ದಾವೆ. ದಲಿತ ಚಳವಳಿ ಇರ್ಬೋದು, ಕನ್ನಡ ಚಳವಳಿ ಇರ್ಬೋದು, ರೈತ ಚಳವಳಿ ಇರ್ಬೋದು, ಎಲ್ಲವೂ ನಿಷ್ಕ್ರಿಯ ಆಗ್ತಾ ಇದ್ದಾವೆ. ಸರ್, ಈಗ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅಕ್ಕಿ ತಗೊಂಡ್ರೆ, ಸೀಮೆಎಣ್ಣೆ ತಗೊಂಡ್ರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕೊಡಬೇಕು ಮನುಷ್ಯ. ಸೊ ಈ ಟ್ಯಾಕ್ಸ್ಗಳನ್ನು ಸಂಗ್ರಹ ಮಾಡಿ ಭಾಳ ದಕ್ಷತೆಯಿಂದ ಒಂದು ಕಡೆ ಸರ್ಕಾರದಲ್ಲಿ ಇರುತ್ತೆ. ಆ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಮಂತ್ರಿಗಳಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ನೌಕರರ ತನಕ ಅದಿರುತ್ತೆ. ಸೊ ಈ ವ್ಯವಸ್ಥೆಯನ್ನು ಕೈಯಲ್ಲಿ ಹಿಡ್ಕೊಳ್ಳೋದ್ರಿಂದ ಮತ್ತು ಲಾಭ ಮಾಡ್ಕೊಳ್ಳೋದ್ರಿಂದ ರಾಜಕೀಯಕ್ಕೆ ಬರಬೇಕು ಅಂತ ಎಲ್ಲ ಪ್ರಯತ್ನ ಪಡ್ತಾರೆ. ರಾಜಕೀಯದಲ್ಲಿ ಯಶಸ್ವಿ ಆಗಬೇಕಾದ್ರೆ ಓಟ್ ಪಡ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಹಣ ಹಂಚಬೇಕು, ಹೆಂಡ ಹಂಚಬೇಕು, ಜಾತಿ ರಾಜಕಾರಣ ಮಾಡಬೇಕು. ಸೊ ಇವು ಮೂರು ಸಂಪನ್ಮೂಲ ಇಲ್ಲದೆ ಇರೋರು ಮಾಡೋಕ್ಕಾಗಲ್ಲ. ಹಾಗಿರುವಾಗ ನಾವು ಈ ರಾಜಕೀಯ ಬದಲಾವಣೆ ತರೋದು ಹೇಗೆ? ಅದೇ ಸರ್, ನಾವು ಮತ್ತೆ ಬಾಬಾ ಸಾಹೇಬರಿಗೆ ಹೋಗಬೇಕು. ಸಂಘಟನೆ, ಶಿಕ್ಷಣ, ಸಂಘಟನೆ. ಅಲ್ಲ ಸರ್, ಇಷ್ಟೊಂದು ಜನಸಂಖ್ಯೆ ಇದೆ, ತಳವರ್ಗಗಳು ಜನಸಂಖ್ಯೆ ಜಾಸ್ತಿ ಇದೆ. ಅವರು ಕಮ್ಮಿ ಇದ್ದರೂ ಕೂಡ, ಮೇಲ್ಜಾತಿಯವರು ಕಮ್ಮಿ ಇದ್ದರೂ ಕೂಡ ಅಧಿಕಾರವನ್ನು ಹೇಗೆ ಹಿಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿದೆ. ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ನಾವು ತಿಳಿಪಡಿಸೋದು ಹೇಗೆ ಸರ್? ಇವ್ರನ್ನ ನಾವು, ನೀವು ಸಂಘಟನೆ ಕೆಲಸ ಮಾಡಿದ್ದೀರಿ ಸರ್. ಹೌದು ಸರ್. ಸಣ್ಣ ಜಾತಿಗಳ ಜೊತೆ ಸಂಘಟನೆ ಮಾಡಿದ್ದೀರಲ್ಲ, ಅವ್ರನ್ನೆಲ್ಲ ಒಂದು ಛತ್ರಿಯಡಿ, ಒಂದು ಹೆಸರಿನಡಿ ಹೇಗೆ ತರಕ್ಕೆ ಸಾಧ್ಯ ಸರ್? ಈಗ ನಾವು ಮಾಡ್ತಿರೋ ಅಟೆಂಪ್ಟ್ ಅದೇ ಸರ್. ಈಗ 120 ಸಮುದಾಯಗಳು ನಮ್ಮ ಸಂಘಟನೆಯಲ್ಲಿದ್ದಾವೆ. 120 ಸಮುದಾಯಗಳದ್ದು ಏನಾಗುತ್ತೆ, ಒಂದು ಸಮುದಾಯದ ಸಮಸ್ಯೆ ಇದ್ದರೆ ಇನ್ನು 119 ಸಮುದಾಯಗಳು ಅವ್ರ ಜೊತೆಯಲ್ಲಿ ಹೋಗ್ತವೆ. ಅಂದರೆ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ, ನಾವು ಒಟ್ಟಿಗೆ ಹೋಗಿದ್ದು ಅಂದರೆ ನಾವು ಏನಾದರೂ ನಾವು ಅಚೀವ್ ಮಾಡಲಿಕ್ಕಾಗತ್ತೆ. ನಾವು ಸಿಂಗಲ್ ಹೋದರೆ ನೀವು 200 ಜನ ಇದ್ದರೆ, ನೀವು 500 ಜನ ಇದ್ದರೆ ಅಂತ ಕೇರ್ ಮಾಡಲ್ಲ. ಇಷ್ಟು ಸಮುದಾಯಗಳು ಸೇರಿದ್ರೆ ಲಕ್ಷಾಂತರ ಜನ ಆಗ್ಬಿಡ್ತಾರೆ. ಲಕ್ಷಾಂತರ ಜನ ಕೇಳಿದ್ದು ಅಂದರೆ ಕೇಳೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಕಾಂಚೀರಾಮ್ ಸಾಹೇಬ್ರಿಗೂ ಮತ್ತು ಅಂಬೇಡ್ಕರ್ ಸಾಹೇಬ್ರಿಗಿರೋ ವ್ಯತ್ಯಾಸ ನಾನು ಕಂಡುಕೊಂಡಿದ್ದೇನೆಂದರೆ, ಅಂಬೇಡ್ಕರ್ ಸಾಹೇಬರು ಜಾತಿ ವಿನಾಶದ ಬಗ್ಗೆ ಮಾತಾಡ್ತಾರೆ. ಜಾತಿ ವಿನಾಶ, ಇವಾಗ ಜಾತಿ ಇನ್ನೂ ಹೆಚ್ಚು ಹರಳುಗಟ್ತಾ ಇರುವಂಥ ಸಂದರ್ಭದಲ್ಲಿ ಜಾತಿ ವಿನಾಶ ಸಾಧ್ಯ ಇಲ್ಲ. ಆದರೆ ಕಾಂಚೀರಾಮ್ ಸಾಹೇಬ್ರು ಏನು ಹೇಳ್ತಾರೆ, ಜಾತಿಗಳನ್ನು ಕಟ್ಟುವ ಬಗ್ಗೆ ಮಾತಾಡ್ತಾರೆ. ನೀವು ಎಲ್ಲ ಜಾತಿಗಳ ತಳಜಾತಿಗಳನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಹಿಂದುಳಿದ ವರ್ಗಗಳಿಗೆ ದಲಿತ ಸಮುದಾಯ ಹೆಲ್ಪ್ ಮಾಡಬೇಕು, ದಲಿತ ಸಮುದಾಯಕ್ಕೆ ಅಲೆಮಾರಿ ಸಮುದಾಯ ಹೆಲ್ಪ್ ಮಾಡಬೇಕು, ಅಲೆಮಾರಿ ಸಮುದಾಯಕ್ಕೆ ಆದಿವಾಸಿ ಸಮುದಾಯ ಹೆಲ್ಪ್ ಮಾಡಬೇಕು, ನಮ್ಮೆಲ್ಲರೂ ಒಂದೇ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇದು ಆಗಬೇಕು ಅನ್ನುವಂಥದ್ದು ಕಾಂಚೀರಾಮ್ ಸಾಹೇಬರ ಕಾನ್ಸೆಪ್ಟ್. ಅದು ಆ ಕಾನ್ಸೆಪ್ಟನ್ನು ನಾವಿವಾಗ ಹೆಚ್ಚು ಮಾಡಬೇಕು, ಇವ್ರನ್ನ ಸಂಘಟನೆ ಮಾಡಬೇಕು ಸರ್. ಇವ್ರನ್ನ ಆ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಇವ್ರಿಗೆ ಪ್ರಜ್ಞಾವಂತರನ್ನ ಮಾಡಬೇಕು. ಮೊನ್ನೆ ಒಂದಷ್ಟು ಯಂಗ್ಸ್ಟರ್ಸ್ನ ಈ ಸಮುದಾಯದಲ್ಲಿ ಮೊಟ್ಟ ಮೊದಲ ಸಲ ಅವರ ಜೀವನದಲ್ಲೇ ಫಸ್ಟ್ ಟೈಮು ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ 3 ದಿನಗಳ ಒಂದು ಶಿಬಿರ ಮಾಡ್ತೀವಿ ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಅವ್ರು 3 ದಿನಗಳು ಆ ಹುಡುಗರಿಗೆ ಸಂವಿಧಾನ ಅಂದರೆ ಏನು, ಸಂವಿಧಾನ ನಮ್ಗೆ ಯಾಕೆ ಬೇಕು, ಸಂವಿಧಾನದಿಂದ ನಮ್ಗೆ ಏನು ಉಪಯೋಗ ಇದೆ, ನಾವು ಹೆಂಗೆ ಬದುಕಿದ್ದೀವಿ, ಸಂವಿಧಾನ ಇರೋದರಿಂದ ನಾವು ಬದುಕಿದ್ದೀವಿ ಅನ್ನುವಂಥ ಬೇಸಿಕ್ಸ್ನ ನಾವು ಹೇಳೋಕ್ಕೆ ಶುರು ಮಾಡಿದ್ವಿ. ಅದು ಯಾವಾಗಾಗುತ್ತೋ ಗೊತ್ತಿಲ್ಲ, ಆದರೆ ನಾವು ಇದನ್ನಂತೂ ಕಳ್ಕೊಂಡಿಲ್ಲ. ಏನು ನಾವು ಪಾಸಿಟಿವ್ ಆಗಿದ್ದೀವಿ, ಭರವಸೆಯನ್ನು ಕಳ್ಕೊಂಡಿಲ್ಲ. ಇಂದೆಲ್ಲ ನಾಳೆ ಬದಲಾವಣೆ ಆಗುತ್ತೆ. ಮನುಷ್ಯನ ಕಡೆ ಒಬ್ಬ ಇರುವೆ ಮೇಲೆ ನೀವು ಕಾಲಿಟ್ರೆ ಸರ್, ಅದು ಸಾಯುವಂಥ ಸಂದರ್ಭದಲ್ಲಿ ಅದು ಮುದುರಿ ಸುತ್ತಿ ಅದು ನಿಮ್ಮನ್ನು ಕಚ್ಚಿ ಸತ್ತೋಗುತ್ತೆ. ಅಂದರೆ ಅದು ಪ್ರತಿಭಟನೆ. ಅದು ಆ ಪ್ರತಿಭಟನೆ ಅವನಿಗೂ ಕೂಡ ಗೊತ್ತಾಗುತ್ತೆ. ಈಗ ಅದು ಕಡೆಯವನು ಇದಾನಲ್ಲ, ಅವನಿಗೂ ಗೊತ್ತಾಗುತ್ತೆ ಆ ಪ್ರತಿಭಟನೆ ಇದು ಅವಶ್ಯಕತೆ ಎಷ್ಟಿದೆ ಅನ್ನೋದು. ಹಾಗಾಗಿ ಆ ಭರವಸೆಯಿಂದ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕಾಗಿದೆ. ಸಿಸ್ಟಮ್ ಭಾಳ ಬ್ಯಾಡ್ ಆಗಿದೆ, ಭಾಳ ಸ್ಟ್ರಾಂಗ್ ಆಗಿದೆ ನಮಗೆ ಅಗೇನಿಸ್ಟ್ ಆಗಿ. ನೀವೇ ನೋಡಿದ್ದೀರಿ, ನಕ್ಸಲ್ ಅಂತ ಬಂದರು, ಪಾಪ ಯುವಕರು ಬಂದರು, ಪಾಪ ಸಣ್ಣ ಸಣ್ಣ ಹುಡುಗರ ಕೈಯಲ್ಲೆಲ್ಲ ಗನ್ ಕೊಟ್ಟು ಕಳಿಸಿದ್ರು, ಎಲ್ಲ ಸತ್ತೋದ್ರು. ಸಕ್ಸಸ್ ಆಗಲೇ ಇಲ್ಲ ಕಡೆಗೆ ನಾವು ಸಕ್ಸಸ್ ಆಗುವಂಥದ್ದು. ನನಗೂ ಈಗ ನಮ್ಮ ಸಾಕೇತ್ ರಾಜನ್ನು ನನ್ನ ಒಳ್ಳೆ ಗೆಳೆಯ, ನಕ್ಸಲೈಟ್ ಚಳವಳಿಯಲ್ಲಿದ್ದವರು, ನಾನಿಬ್ಬರಿಗೂ ವಾದ ಇದ್ದಿದ್ದದೇ. ಸಾಕೇತ್ ರಾಜನ್ ನನಗೆ ಹೇಳ್ತಾ ಇದ್ದಿದ್ದು, ನೀನು ಗನ್ ಇಟ್ಕೊಂಡು ಹೊರಗಡೆ ಬಂದರೆ ಮಾತ್ರ ನಾವು ಚೇಂಜಸ್ ಸಾಧ್ಯ ಅಂತ. ನಾನು ಆತನಿಗೆ ಹೇಳ್ತಾ ಇದ್ದಿದ್ದು, ನೀನು ಹೊರಗಡೆ ಬಂದು ಸಂವಿಧಾನ ಕೈಯಲ್ಲಿ ಇಟ್ಕೊಂಡ್ರೆ ಸಾಧ್ಯ ಅಂತ. ನಾಟ್ ಥ್ರೂ ಬುಲೆಟ್ಸ್, ಥ್ರೂ ಬ್ಯಾಲೆಟ್. ವಿತ್ ಬ್ಯಾಲೆಟ್.
ಬ್ಯಾಲೆಟ್ ಅನ್ನೋದನ್ನು ಅವತ್ತರಿದ್ದು ನಾವು ಮಾಡ್ಕೊಂಬತ್ವಿ. ಆತ ಪ್ರಾಣನೇ ಕಳ್ಕೊಂಡ. ನಾನು ಜೀವಂತವಾಗಿದ್ದೀನಿ. ಇದು ನನ್ನ ಕೆಲಸ ಮುಂದುವರಿಸ್ತಲೇ ಹೋಗ್ತಾ ಇದ್ದೀನಿ. ಸರ್, ನೀವು ಬುಡಕಟ್ಟು ಜನಗಳ ಒಂದು ಅಧ್ಯಯನ ಶಿಬಿರ ಮಾಡಿದ್ರಲ್ಲ 3 ದಿನ, ಅದಕ್ಕೆ ಪ್ರಚಾರ ಕೊಡಲೇ ಇಲ್ಲ. ಇಲ್ಲ ಸರ್, ಇಲ್ಲ. ಸೊ ಇದು ಮಾಧ್ಯಮಗಳಲ್ಲಿ ನಿಜ ತಟಸ್ಥರಿದ್ದಿದ್ರೆ ಇಂಥ ಕೆಲಸಗಳನ್ನ ಗುರುತಿಸ್ತಾ ಇದ್ರು. ಇವತ್ತು ಮಾಧ್ಯಮಗಳು ಕೆಲವರದೇ ಹತೋಟಿಯಲ್ಲಿದೆ. ಅವ್ರು ಏನು ಬೇಕೋ ಅಂಥವನ್ನೇ ತೋರಿಸ್ತಾ ಇದ್ದಾರೆ, ಇಂಥ ಕೆಲಸಗಳನ್ನ ತೋರಿಸ್ತಾ ಇಲ್ಲ. ಹೌದು ಸರ್. ಸೊ ಇದಕ್ಕೂ ನಾವು ಪರಿಹಾರ ಹುಡುಕ್ಬೇಕಲ್ಲ ಸರ್? ಅದಕ್ಕೆ ನಾನು ಹೇಳಿದ್ದು ಪರಿಹಾರಗಳು ಹುಡ್ಕೊಳ್ಳೋದು ಅಂದರೆ ಈ ಥರ ಯೂಟ್ಯೂಬ್ ಚಾನಲ್ಗಳು, ಸಣ್ಣ ಸಣ್ಣ ಪತ್ರಿಕೆಗಳು, ಸಣ್ಣ ಸಣ್ಣ ಈಗ ರೀಲ್ಸ್ ಬಂದಿದ್ದಾವೆ ಸರ್. ರೀಲ್ಸ್ ಮೂಲಕ ನಾವು ಬರೀ ಎಂಟರ್ಟೈನ್ಮೆಂಟೇ ಅಂತ ತಿಳ್ಕೊಂಡ್ಬಿಡ್ತೀವಿ. ಎಂಟರ್ಟೈನ್ಮೆಂಟ್ ಅಲ್ಲ, ನಾಲೆಡ್ಜನ್ನು ಕೂಡ ನಾವು ಮಾಡ್ಬೋದು. ಅನೇಕ ಜನ ರೀಲ್ಸ್ಗಳಲ್ಲಿ ಕೇವಲ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ನಿಮಗೆ ಪಂಚಿಂಗ್ ಆಗಿರುವಂತಹ ಒಳ್ಳೆ ಮೆಸೇಜ್ ಕೊಟ್ಟಿರ್ತಾರೆ. ಅದು ಸಾಧ್ಯ ಇದೆ. ಅದನ್ನ ನಾವು ಲೇಟೆಸ್ಟ್ ಟೆಕ್ನಾಲಜಿನ ಬಳಸ್ಕೋಬೇಕು. ನಮ್ಮ ಕೈಯಲ್ಲಿ ಒಂದು ಫೋನ್ ಇದೆ, ಆ ಫೋನಲ್ಲಿ ಇಡೀ ಜಗತ್ತಿದೆ. ಅದನ್ನ ಹೆಂಗೆ ಬಳಸ್ಕೋಬೇಕು ಅನ್ನೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಅವ್ರ ಜೊತೆ ಸಂಪರ್ಕ ಇದ್ದೀರಿ, ಬುಡಕಟ್ಟು ಜನಾಂಗಗಳ ಜೊತೆ. ಅವರು ನಮ್ಮ ಬೆಳಕು ಚಾನಲ್ ಜೊತೆ ಸಂಪರ್ಕ ಮಾಡ್ಕೋಬೇಕು ಅನ್ನೋಂಗಿದ್ರೆ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಟೆಕ್ನಿಕಲ್ ಖಂಡಿತ ನಾವೇನು ಮಾಡ್ಬೋದು. ಈಗ ನೀವು ಹೊರ ಆವರಣಕ್ಕೆ ಹೋಗೋದಾದರೆ ಅವ್ರ ಏರಿಯಾಗಳಿಗೆ ಹೋಗ್ಬಿಟ್ಟು ಅವ್ರ ಸ್ಥಿತಿಗಳನ್ನ ಮಾಡಿಸಿ ಅವ್ರ ಬಾಯಲ್ಲೇ ಇದನ್ನೆಲ್ಲ ಹೇಳಿಸ್ಬೋದು. ಅಥವಾ ಅವ್ರ ಪ್ರತಿನಿಧಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ನಾವು ಇದ್ರ ಮೂಲಕನೇ ಖಂಡಿತ ಮಾಡ್ಬೋದು. ಅದು ಬಹಳ ದೊಡ್ಡ ಕೆಲಸ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ಸರ್ ನಾವೇನು ಮಾಡ್ತಾ ಇದ್ವಿ, ಒಂದು ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆಯಲ್ಲಿ ಇರುವಂಥ ಕಾರ್ಯಕರ್ತರು ಎಲ್ಲೋ ಯಾರಿಗೂ ಆಹಾರ ಸಿಕ್ಕಿರಲ್ಲ, ಯಾವುದೋ ಒಂದು ಗುಡಿಸಲಿಗೆ, ಯಾಕಂದರೆ ಅಲ್ಲಿ ಓಡಾಡೋಂಗಿರಲಿಲ್ಲ, ಏನೂ ಇರಲಿಲ್ಲ. ಆಹಾರದ ಕಿಟ್ಗಳು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು, ಅವ್ರಿಗೆ ರೀಚ್ ಆಗ್ತಾ ಇರಲಿಲ್ಲ. ಅವರೆಲ್ಲೋ ಇರ್ತಾ ಇದ್ರು ಸರ್, ಸ್ಮಶಾನದಲ್ಲೋ ಎಲ್ಲೋ ಇರ್ತಾ ಇದ್ರು. ಇವ್ರೇನು ಮಾಡ್ತಿದ್ರು, ಅದನ್ನ ಫೋಟೋ ತೆಗೆದು ಅದನ್ನ ಒಂದು ರೀಲ್ ಮಾಡಿಬಿಟ್ಟು ನನಗೆ ಕಳಿಸ್ತಾ ಇದ್ರು. ನಾನು ಅಧಿಕಾರಿಗಳಿಗೆ ಕಳಿಸ್ತಾ ಇದ್ದೆ. ಅಧಿಕಾರಿಗಳಿಗೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನೋಡ್ರಿ ರೀಲ್ ಕಳಿಸಿದ್ದೀನಿ ಇಂಥ ಏರಿಯಾದಲ್ಲಿ ಅವ್ರಿಗೆ ಏನೂ ಸಿಕ್ಕಿಲ್ಲ ಅಂತ. ಯಾರೋ ಒಂದು ಸ್ವಲ್ಪ ನಮ್ಮ ಮಾತು ಕೇಳೋರು ಇರ್ತಾರಲ್ಲ, ಈಗ ನಾವು ನೀವು ಹೇಳಿದ್ರೆ ಯಾರೋ ಒಬ್ಬರು ಕೇಳಿಸ್ಕೊಳ್ಳೋಂಥವ್ರು ಇರ್ತಾರೆ. ಅವರು ಹೋಗ್ಬಿಟ್ಟಿದೆ, ಅವ್ರಿಗೇನೋ ಒಂದು ಪರಿಹಾರ ಕೊಟ್ಟು ಬರ್ತಾಯಿದ್ರು. ಅಂದರೆ ಕಮ್ಯುನಿಕೇಷನ್ ಹಂಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗಲೂ ಕೂಡ ಬೆಳಕು ಚಾನಲ್ ಮೂಲಕ ಈ ಸಮುದಾಯಗಳ ಸ್ಥಿತಿಗತಿಗಳೇನು, ಈ ಸಮುದಾಯಗಳು ಏನು ಮಾಡ್ತಾ ಇದ್ದಾವೆ, ಇವ್ರಿಗೆ ಏನು ಬೇಕಾಗಿದೆ, ಏನು ಮಾಡಬೇಕಾಗಿದೆ, ಅವರೇ ಮಾತಾಡಲಿ, ಅವರೇ ಅವ್ರ ಕಷ್ಟಗಳನ್ನು ಹೇಳ್ಕೊಳ್ಳಿ. ಅವ್ರ ಪ್ರತಿನಿಧಿಗಳಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ನಾವು ಮಾತಾಡೋದೇ ಇಷ್ಟು ಎಫೆಕ್ಟಿವ್ ಆಗಿದೆ ಅಂತಂದರೆ ಅವ್ರು ಮಾತಾಡಿದ್ರೆ ಇನ್ನೂ ಎಷ್ಟು ಎಫೆಕ್ಟಿವ್ ಆಗ್ಬೋದು. ಅವರಿರೋ ಸ್ಥಳಕ್ಕೆ, ಅವರಿರೋ ಜಾಗಕ್ಕೆ ಹೋಗಿ ಅವ್ರು ಹೇಗೆ ಬದುಕ್ತಾ ಇದ್ದಾರೆ ಅಂತ ತೋರಿಸಿ ಅವರ ಸಂಕಷ್ಟಗಳನ್ನು ಅವ್ರ ಬಾಯಲ್ಲೇ ಹೇಳಿಸಿ ನಾವು ಪ್ರಚಾರ ಮಾಡಿದ್ರೆ ಆಗ್ಬೋದು, ತಲುಪುತ್ತೆ ಅಂತ ಹೇಳ್ತೀವಿ ಸರ್. ನೋಡಿ ಸರ್, ಈಗ ಮೈಗೆ ಚಾಟಿಲ್ ಹೊಡ್ಕೊಳ್ತಾರೆ, ನೀವು ನೋಡಿದ್ದೀರಾ, ಸಿಂಧೋಳ್ಳು ಅಂತ ಕರಿತೀವಿ, ದುರ್ಗಾ ಮುರುಗಿ ಸಿಂಧೋಳ್ಳು ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಅವ್ರ ಕ್ಯಾಸ್ಟ್ ಸಿಸ್ಟಮ್ ಅವ್ರು ಕಡೆಯವರು ಅವರೇ, ಅವ್ರಿಗಿಂತ ಕಡೆಯವರು ಯಾರೂ ಇಲ್ಲ. ಆ ಸಮುದಾಯದ ಒಬ್ಬ ಹೆಣ್ಮಗಳು ಮೊನ್ನೆ IAS ಪ್ರಿಲಿಮ್ಸ್ ಪಾಸ್ ಮಾಡಿದಾಳೆ. ಅಂಥದ್ದು ಎಲ್ಲೋ ಒಂದು ಕಡೆ ಇರುತ್ತೆ. ಅವಳು ಸಾವಿರಾರು ಜನಕ್ಕೆ ಸ್ಫೂರ್ತಿಯಾಗಿ ಬರೋಳು. ಅದನ್ನು ನಾವು ಪ್ರಚಾರ ಮಾಡಬೇಕು. ಅದು ಅವ್ರ ಕೈಯಲ್ಲಿರುವಂಥ ಮೊಬೈಲ್ ತಲುಪಬೇಕು. ಹೌದು. ಈ ಕೆಲಸಗಳಾಗಿದ್ದು ಅಂದರೆ ನಾವು ಪಾಸಿಟಿವ್ ಆಗಿ ಇನ್ನೂ ಎಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ, ಬದುಕಿರೋ ದಿವಸ ಆದರೂ ಈ ಕೆಲಸಗಳು ಮಾಡ್ಕೊಂಡು ಹೋಗೋಣ ಸರ್. ಕರೆಕ್ಟ್. ಬೆಳಕು